ಸೊ ಇವಾಗ ಕಾಫಿ ಪಿಕ್ಕಿಂಗ್ ಸೀಸನ್ ನಮ್ದು ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ನೀರ್ ಹೊಡಿತಾ ಇದೀವಿ. ಸೊ ನನಗೆ ಪರ್ ಏಕರಿಗೆ ಕಾಫಿ ಮತ್ತೆ ಪೆಪ್ಪರ್ ಇಳುವರಿ, ಐ ಮೀನ್ ಇದ್ರದ್ದು ಒಳ್ಳೆ ಕ್ರಾಪ್ ಬರ್ಬೇಕು ಅಂದ್ರೆ ಸರ್ ಹೇಗಿದೆ ಅಂದ್ರೆ 5 acres ಹಳೆ ಗಿಡಗಳಿದೆ, 40+ years ಇರೋದು. 2.5 acres ನಾವ್ ಇವಾಗ ರೀಸೆಂಟ್ ಆಗಿ ಮಾಡಿದೀವಿ, ಅದು ಅರೌಂಡ್ 6-7 years ಗಿಡಗಳು. ಇನ್ನು ಪೆಪ್ಪರ್ ಈ ವರ್ಷ ನಾವು ಪೆಪ್ಪರ್ ಪಿಕ್ಕಿಂಗ್ ಆದ್ಮೇಲೆ ನಾವು ಹೊಸ ಪ್ಲಾಂಟ್ಸ್ ಹಾಕ್ತಾ ಇದೀವಿ. ಹಳೆದೆಲ್ಲ ತೆಗೆದ್ಬಿಟ್ಟು ಹೊಸದ್ ಹಾಕ್ತಾ ಇದೀವಿ. ಪೆಪ್ಪರ್ ವಿಲ್ ಬಿ ಪುಟ್ ಟು ಇದು ಸಿಲ್ವರ್ ಓಕ್ ಗಿಡಗಳು. ಓಕೆ ಸರ್. ಮಣ್ಣು ಬಂದು ಕಾಡು ಮಣ್ಣು, ಫಾರೆಸ್ಟ್ ಮಣ್ಣೆ ನಮ್ದು. ಸೊ ಯಾವ ಪ್ರಾಡಕ್ಟ್ ನ ಕಾಫಿ, ಬಿಕಾಸ್ ಇದು ಪ್ಲಾಂಟೇಶನ್ ಕ್ಯಾಟಗರಿ ಬರೋದ್ರಿಂದ ಯಾವ್ದಕ್ಕೆ ಏನ್ ಹಾಕ್ಬೇಕು, ಫ್ರೀಕ್ವೆನ್ಸಿ ಏನು ಅಂತ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಓಕೆ, ಕಾಫಿಗೆ ನೀವೀಗ ಸಾಯಿಲ್ ಗಾರ್ಡು 1 ಎಕರೆಗೆ 6 ಪ್ಯಾಕೆಟ್ ಹಾಕಿ. ಸಾಯಿಲ್ ಗಾರ್ಡ್ 6 ಪ್ಯಾಕೆಟ್. ಓಕೆ, 4ರಿಂದ 6 ಹಾಕ್ರಿ. 4ರಿಂದ 6 ಕೊಟ್ರೆ ಸಾಕು, ಆಯ್ತಾ? ಯಾವ ಟೈಮ್ ಕೊಡ್ಬೇಕು ಸರ್ ಅದು? ಈಗ ನೀವು ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀರಲ್ಲ? ಹೌದು. ಹಾ ಓಕೆ. ಇದು ಬ್ಯಾಕಿಂಗ್ ಆದ್ಮೇಲೆ ಇದ್ ಮಾಡ್ತೀವಲ್ಲ, ಗೊಬ್ಬರ ಹಾಕ. ಹೌದು, ಆ ಟೈಮ್ ಕೊಡಿ. ಓಕೆ, ಅದು ಸಾಯಿಲ್ ಗಾರ್ಡ್ ಜೊತೆಗೆ ನೀವು ಆಗ್ರೋ ಬೂಸ್ಟ್ ಮತ್ತೆ ವಾಮ್ ಕಾಪ್ 3 ಮಿಕ್ಸ್ ಮಾಡಿ. ಓಕೆ, ಆಗ್ರೋ ಬೂಸ್ಟ್ ಕೇವಲ 1 kg ಕೊಟ್ರೆ ಸಾಕು. 1 kg ಕೊಟ್ರೆ ಸಾಕಾ? ಓಕೆ, ಪರ್ ಏಕರ್ಗೆ ಇದು ವಾಮ್ ಕಾಪು 200 ಗ್ರಾಮ್ ಕೊಡ್ತೀವಿ. 200 ಗ್ರಾಮ್ ವಾಮ್ ಕಪ್. ಇದು ನೀವು ಹೇಳ್ತಾ ಇರೋದು 1 ಎಕರೆಗೆ ಅಲ್ವಾ? ಪರ್ ಏಕರ್. ಸರ್ ಇದು ಹಳೆ ಗಿಡಕ್ಕೂ ಹಾಕ್ಬೋದಾ, ಹೊಸ ಗಿಡಕ್ಕೂ ಹಾಕ್ಬೇಕು? ಎರಡಕ್ಕೂ ಸೇಮ್ ಹಾಕಿ ಸಾಕು. ಸೇಮ್ ಹಾಕ್ಬೋದಲ್ಲ? ಓಕೆನಾ? ಓಕೆ.